ರೈವಲರಿಯಿಂದ ಆದಂಥ ಜಗಳ ಅಂತ ಹೇಳ್ತಾರೆ. ಅದಾದ ನಂತರ NIA ಕೈ ಹಾಕಿದ ನಂತರ ಅವರು ಸಿಕ್ಕಾಕೋತಾರೆ. ಸ್ಟೇಟ್ ಗೌರ್ಮೆಂಟು ಅದನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಒಬ್ಬ ಮತಾಂಧ ಒಬ್ಬ ನೇಹಾ ಹಿರೇಮಠ ಅವ್ರನ್ನ ಕೊಲೆ ಮಾಡ್ತಾನೆ. ಅದಕ್ಕಿಂತ ಮೊದಲು ಅವ್ರ ಮೇಲೆ ಅವ್ರ ತಂದೆನೇ ಹೇಳುವಂತೆ ಅವ್ರಿಗೆ ನೀನು ಇಸ್ಲಾಂ ಕನ್ವರ್ಟ್ ಆಗಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾನೆ. ಅವ್ಳಿಗಿಲ್ಲ ಅಂತಂದಾಗ ಅವ್ರನ್ನ ಬರ್ಬರವಾಗಿ ಕೊಲೆ ಮಾಡ್ತಾನೆ. ಇದು ಅವ್ರ ತಂದೆ ಹೇಳ್ತಾರೆ. ಪ್ರೀ ಪ್ಲ್ಯಾಂಡ್ ಇದೆ. ನಿನ್ನೆ ಯಾದಗಿರಿಯಲ್ಲಿ ಒಬ್ಬ ದಲಿತ ಯುವಕನನ್ನು ಕೊಲೆ ಮಾಡ್ತಾರೆ. ಆತನು ಫಯಾಜ್ ಅನ್ನೋನು. ಈ ರೀತಿ ಹಿಂದೂ ಸಮಾಜದ ಮೇಲೆ ಹಿಂದೂ ಇಲ್ಲಿ ಆದವರು ಜಂಗಮರು, ಅಲ್ಲಿ ಆದವರು ದಲಿತರು, ಅಲ್ಲಿ ಆದವರು ಮತ್ತೊಂದು ಯಾವುದೋ ಸಮಾಜದವರು, ಒಟ್ಟು ಹಿಂದೂ ಸಮಾಜದ ವಿವಿಧ ಜಾತಿ ಧರ್ಮಗಳ ಮೇಲೆ ಇವರು ಅಟ್ಯಾಕ್ ಮಾಡುವಂಥದ್ದು ಒಂದು ಪ್ರವೃತ್ತಿಯಾಗಿದೆ. ಯಾಕಂದರೆ ಈ ಸರ್ಕಾರ ನಮ್ಮ ಪರವಾಗಿರುವಂಥ ಸರ್ಕಾರ, ಒಂದು ರೀತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರೂ ಸಹನ ಮಾಡಿಕೊಳ್ಳುವಂಥ ಸರ್ಕಾರ. ನಮಗೇನೂ ಆಗಲ್ಲ ಅನ್ನುವಂಥ ಮನೋಭಾವ ಈ ಅಪರಾಧಿಗಳಿಗೆ ಬಂದಿದೆ. ಹಾಗಾಗಿ ಈ ರೀತಿಯಾದಂಥ ಒಂದು ಪ್ರವೃತ್ತಿ ನಮ್ಮ ಒಟ್ಟು ದೇಶದ ನಮ್ಮ ಏನೊಂದು ಸಂಸ್ಕೃತಿ ಅದರ ಮೇಲೆ ಪ್ರಹಾರ ಮಾಡಬೇಕನ್ನುವಂಥ ಷಡ್ಯಂತ್ರ ನಡೆದಿದೆ. ಇದಕ್ಕೆಲ್ಲವಕ್ಕೂ ಕೂಡ ಕಳಸ ಇಟ್ಟಂತೆ ರಾಹುಲ್ ಗಾಂಧಿ ತನ್ನದೇ ಧ್ವಜದಲ್ಲಿ ಕೇಸರಿ ಇದೆ ಅನ್ನೋ ಕಾರಣಕ್ಕಾಗಿ ತನ್ನ ಧ್ವಜವನ್ನು ಬಿಟ್ಟು ಕೇವಲ ಮುಸ್ಲಿಂ ಲೀಗನ ಹಸಿರು ಧ್ವಜವನ್ನು ತೊಗೊಂಡು ಹೋಗಿ ವಯನಾಡಿನಲ್ಲಿ ನಾಮಿನೇಷನ್ ಮಾಡ್ತಾರೆ. ತಮ್ಮ ಧ್ವಜನೂ ತಮ್ಮ ಚಿಹ್ನೆಯನ್ನು ಕೈ ಬಿಡ್ತಾರೆ. ಎಂಥ ದುರಂತ ಈ ದೇಶದಾಗ ನಡೆದದ ಅನ್ನೋದು ಅರ್ಥ ಮಾಡ್ಕೋಬೇಕು. ಒಂದು ಕಡೆ ನಾವು ಈ ಕಮ್ಯುನಲಿಸಮು ಮತ್ತು ಟೆರರಿಸಮು ಇವೆರಡೂ ಕೂಡ ಹೆಚ್ಚು ಕಡಿಮೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಇದನ್ನು ಬೇರೆ ಸಹಿತ ಕಿತ್ತಾಕ್ಬೇಕಂತ ಮೋದಿಯವರು ಪ್ರಯತ್ನ ಮಾಡ್ತಾ ಇದ್ದರೆ ಇಲ್ಲಿ ಇದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಗೃಹ ಮಂತ್ರಿಗಳು ಮಾಡ್ತಾ ಇರೋದು ನಮ್ಗೆ ಅತ್ಯಂತ ದುಃಖ ಸಂಗತಿ. ನೇಹಾ ಹಿರೇಮಠ ಕೊಲೆ ಆದಾಗ ಅವರ ರಿಯಾಕ್ಷನ್ ಎಷ್ಟು ಅಸಡ್ಡೆ ಆದಂಥ ರಿಯಾಕ್ಷನ್ ಕೊಟ್ಟರು ಮುಖ್ಯಮಂತ್ರಿ. ಅದಾವ್ರ ಪರ್ಸ್ನಲ್ಲಿ ಬಿಡ್ರಿ ಅನ್ನುವಂಥ ಒಂದು ಈಗ ಇಷ್ಟೆಲ್ಲ ಹೋರಾಟ ಆದ ನಂತರ ಅದು ಅವರಪ್ಪ ಅವತ್ತು ಹೇಳಿದ್ದು, ನಾವು ಅವ್ರ ಮನೆಗೆ ಹೋದಾಗ ಅವ್ರ ತಂದೆ ಹೇಳಿದ್ದು CBI ಕೊಡ್ರಿ ಅಂತ. ಆದರೆ CID ಕೊಟ್ಟು ಕೈ ತೊಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಕೂಡ ಈಗ ಫಾಸ್ಟ್ ಟ್ರ್ಯಾಕ್. ನಾವು ಅವತ್ತು ಫಸ್ಟ್ ಡೇನೇ ಹೇಳಿದ್ದೀನಿ ಫಾಸ್ಟ್ ಟ್ರ್ಯಾಕ್ ಮಾಡಬೇಕು ಅಂತ. ಅವತ್ತು ಯಾಕೆ ಬುದ್ಧಿ ಬರಲಿಲ್ಲ ನಿಮಗೆ? ಜನ ಪ್ರತಿಭಟನೆಗಳಿದ ಮೇಲೆ ಬುದ್ಧಿ ಬರ್ತಾ ಇದೆ ನಿಮಗೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಲೀಗಿನ ಜೊತೆಗಲ್ಲೇ ಹೊಂದಾಣಿಕೆ ಮಾಡಿಕೊಂಡು ಅವರದೇ ಧ್ವಜ ಹಿಡ್ಕೊಂಡು ನಾಮಿನೇಷನ್ ಹಾಕಿದ ನಂತರ ಜನಕ್ಕೆ ಕನ್ಫರ್ಮ್ ಆಗ್ತಾಯಿದೆ ಇವರು ಕೇವಲ ಮುಸಲ್ಮಾನರ ಪರವಾಗಿರೋರ ಹೊರತಾಗಿ ಹಿಂದೂಗಳ ಯಾವುದೇ ರಕ್ಷಣೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಆದ್ದರಿಂದ ಜನ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಬಂದ್ ಆಗ್ತಿದೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಸಂಪೂರ್ಣ ಬಂದ್. ನಮ್ಮಲ್ಲಿ ಅನೇಕ ಹೋರಾಟಗಳಾಗಿರೋದ್ರಿಂದ ಬೇರೆ ಬೇರೆ ರೀತಿಯ ಹೋರಾಟಗಳು ಭಾಳ ಚೆನ್ನಾಗಾಗ್ಯಾವ. ನೀವು ನೋಡಿದ್ದೀರಿ. ಮತ್ತು ಆ್ಯಸ್ ಎ ಪೀಪಲ್ ರೆಪ್ರೆಸೆಂಟೇಟಿವ್ ಈ ಭಾಗದ ಜನಪ್ರತಿನಿಧಿಯಾಗಿ ನಾನು ತಕ್ಷಣ ಅವರಿಗೆ ಸ್ಪಂದಿಸಿದ್ದೇನೆ. ಅವ್ರ ತಂದೆನೂ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ಅವ್ರ ರಕ್ಷಣೆ ಸಿಕ್ಕರೆ ನಿಮ್ಮಿಂದನೇ ಸಿಗಬೇಕು, ನ್ಯಾಯ ಸಿಕ್ಕರೆ ನಿಮ್ಮಿಂದನೇ ಸಿಗಬೇಕು ಅಂತ ಹೇಳುವಂಥ ಸ್ಥಿತಿ ಇವತ್ತು ಕಾಂಗ್ರೆಸ್ನವರು ತಂದಿಟ್ಟಿದ್ದಾರೆ. BJP ನಂಜುಂಡಿಯವರ ರಾಜ್ಯದ ನಮ್ಮ ಸಮಾಜಕ್ಕೆ ಅವ್ರು ಕೊಡಬಾರ್ದಾಗಿತ್ತು, ಆದರೆ ಅವ್ರು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನಾವು ಮಾತನಾಡೋ ಪ್ರಯತ್ನ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ಆಗಿದೆ. ನೀವು ನನಗೆ ಮರ್ತೋಯ್ತು. ಹುಬ್ಬಳ್ಳಿಯಲ್ಲಿ ಒಬ್ಬ ಹೆಣ್ಮಗಳನ್ನ ಹುಡುಗಿಯನ್ನು ಫಸಲಾಯಿಸಿ ಅವಳಿಗೆ ಏನೋ ಗಿಫ್ಟ್ ಕೊಟ್ಟು ಆ ಗಿಫ್ಟ್ ಕೊಟ್ಟದ್ದು ಅವಳಿಗೆ ಇವರ ಕರಾಳ ಮುಖ ಗೊತ್ತಾಗಿ ವಾಪಸ್ ಕೊಟ್ಟ ನಂತರ ಅದನ್ನು ಸುಟ್ಟಾಕಿ ಅವ್ರ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಅಂದರೆ ಇವೆಲ್ಲ ಸಂಗತಿಗಳು ಹುಬ್ಬಳ್ಳಿಯಲ್ಲಿ ಎಲ್ಲಿ ಆ ರೀತಿ ಉಳಿದ ಕೆಲವು ಪ್ರದೇಶಗಳಿಗೆ ಹೋಲಿಸಿದರೆ ಇಲ್ಲಿ ಹಿಂದೂ ಸಂಘಟನೆಗಳು ಹಿಂದೂ ಸಮಾಜ ಗಟ್ಟಿಯಾಗಿರುವಂಥ ಕಡೆ